ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಸೇವಂತಿ ಸಿದ್ದಪ್ಪ ಉಳ್ಳಾಗಡ್ಡಿ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ವರೂರು. ಈಗ ನಾನು ನಿಮ್ನ ಮಸೂರದಲ್ಲಿ ಉಂಟಾಗುವ ಪ್ರತಿಬಿಂಬಗಳ ಅಧ್ಯಯನಕ್ಕೆ ಅವಶ್ಯವಾಗಿರುವ 3 ನಿಯಮಗಳ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ. ಮೊದಲನೆಯ ನಿಯಮ, ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿ ಚಲಿಸುವ ಬೆಳಕಿನ ಕಿರಣವು ಮಸೂರದಲ್ಲಿ ಪತನಗೊಂಡು ವಕ್ರೀಭವನ ಹೊಂದಿ ಮಸೂರದ ಇನ್ನೊಂದು ಬದಿಯಲ್ಲಿ ಪ್ರಧಾನಾಕ್ಷದಿಂದ ದೂರ ಚಲಿಸುತ್ತದೆ. ಎರಡನೆಯ ನಿಯಮ, ನಿಮ್ನ ಮಸೂರದಲ್ಲಿ ಓರೆಯಾಗಿ ಪತನಗೊಳ್ಳುವ ಬೆಳಕಿನ ಕಿರಣವು ಮಸೂರದಲ್ಲಿ ಪತನಗೊಂಡು ವಕ್ರೀಭವನ ಹೊಂದಿದ ನಂತರ ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿ ಚಲಿಸುತ್ತದೆ. ಮೂರನೇ ನಿಯಮ, ನಿಮ್ನ ಮಸೂರದಲ್ಲಿ ದೃಕ್ಕೇಂದ್ರ ಓದ ಮೂಲಕ ಹಾದು ಹೋಗುವ ಬೆಳಕಿನ ಕಿರಣವು ವಕ್ರೀಭವನ ಹೊಂದದೆ ಇನ್ನೊಂದು ಬದಿಯಲ್ಲಿ ನೇರವಾಗಿ ಚಲಿಸುತ್ತದೆ. ಧನ್ಯವಾದಗಳು.